ಹಲೋ. ಕೇಳ್ತೀರಿ, ನೀವು ಮಾತಾಡೋದು ಕೇಳ್ತೀರಿ ಶಂಭು. ಈಗ ಮೈಕೆ ಬರಲಿಲ್ಲ ಅಲ್ಲಿ. ಹಲೋ ಹಲೋ. ಎಸ್ ಬಂತು. ಶಂಬ್ರೋ ಬೇಜಾರು ಮಾಡ್ಕೊಬೇಡಿ, ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು. ಈಗ ಸ್ಟಾರ್ಟ್ ಮಾಡ್ತೀನಿ ನಾನು. ಅದು ಕೇಳುತ್ತೋ ಇಲ್ವೋ ಗೊತ್ತಿಲ್ಲ, ಮಾತ್ರ ನೀವು ಮಾತಾಡೋದು. ಹಾ, ಓಕೆ ಓಕೆ ಓಕೆ. ಹಾ, ಸೆಟ್ ಮಾಡೋಣ ನಾಳೆ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಶರಣ್. ಇಂದು ನಮ್ಮ ಪ್ರಯಾಣ ಕೊಡೈಕೆನಲೆಡೆಗೆ. ನೋಡಿ ಗಾಡಿ, ನಂದೊಂದು ಗಾಡಿ. ಶ್ಯಾಮ್ ಬ್ರೋ, ಹರೀಶ್ ಬ್ರೋ, ಗೋವರ್ಧನ್ ಬ್ರೋನ. ಗೋವರ್ಧನ್ ಬ್ರೋ. ಬ್ರೋ ನಿಮ್ಮ ಹೆಸರು ಮಾಡ್ತೀವಿ. ಲಲಿತ್ ಅಲ್ಲ? ಲವಿತ್ ಬ್ರೋ, ಸಚಿತ್ ಬ್ರೋ, ತನುಷ್ ಬ್ರೋ, ಶಾಶು, ತಗ್ಗು. ಹಿಂದೆ ಕೂತ್ಕೊಳಕ್ಕೆ ಗೌಸ್ ಹಾಕೊಂಡ್ ಕೂತಿದ್ದಾನೆ, ಫುಲ್ ಸೇಫ್ಟಿ. ಇರ್ಲಿ, ಬೇಜಾರು ಮಾಡ್ಕೊಂಬೇಡಿ ಆಯ್ತಾ. ಮಾತಾಡ್ ಶಾಶು ನೀನು. ಓಕೆ, ಯಾರು ಮುಂದೆ ಹೋಗ್ತೀರಾ? ಹಾ, ಏನ ಅದ್ ಸರಿಯಾಗುತ್ತೆ ಗಾಳಿಲಿ ಹೋಗ್ತಾ. ಓಕೆ, ಇವತ್ತು ನಾನು ಒಬ್ನೇ ಆಪೋಸಿಟ್ ತಿರುಗಿಸಿರೋದು. ಓಕೆ, ಹೋಗಿ. ಅಂತೂ ಹೊರಟ್ವಿ ಕೊಡೈಕೆನಾಲು. ಟೈಮ್ ಎಷ್ಟು? 3:47. ಇನ್ನೊಂದು ಗಾಡಿ ಹೋಗಿದೆ, ಸಿಂಚಿನ್ ಕರ್ಕೊಂಬರಕ್ಕಂತ ಮೆಜೆಸ್ಟಿಕ್ ಹೋಗಿದ್ದಾನೆ, ಇಕ್ಸಾನ್ ಅಂತ. ಅವನ್ ಕರ್ಕೊಂಡು ಸೀದಾ ಡೈರೆಕ್ಟ್ ಕನಕ್ಪುರ ಹತ್ರ ಮೀಟ್ ಆಗ್ತಾರೆ ಅವರು. ನಾವಿವಾಗ ಇಲ್ಲಿಂದ ಕನಕ್ಪುರ ರೋಡಿಗೆ ಹೋಗಿ ಅವರಿಗೆ ಜಾಯ್ನ್ ಆಗ್ಬೇಕಷ್ಟೆ. ಶಾಶು ನೋಡಿ, ಶಾಶು ಗಾಡಿ ಫುಲ್ಲು ಲಡಾಖಿಗೆ ಹೊರಟುಬಿಟ್ಟಿದ್ದಾನೆ. ಲಡಾಖಿಗೆ ಹೊರಟಿರೋದು ಫುಲ್ ಶಾಶು. ತಕ್ಕು ಹಿಂದ್ಗಡೆ ಕುತ್ಕೊಂಡು ಬ್ಯಾಗ್ ಇಟ್ಕೊಂಡು ಸಖತ್ತು. ಚಿತ್ರದಲ್ಲಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳ ಈ ಬೈಕ್ ಅವರಿಗೆ. ಇವತ್ತು ಇಂಡಿಪೆಂಡೆನ್ಸ್ ಡೇ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಫ್ಲಾಗ್ ಇಟ್ಕೊಂಡಿದ್ದಾರೆ ನೋಡಿ. August 15th ಇವತ್ತು. ಅದು ಹೇಳದೆ ಮರ್ತೋಯ್ತಲ್ಲ ನಿಮಗೆ. ಇವತ್ತು ಇಂಡಿಪೆಂಡೆನ್ಸ್ ಡೇ. 79th 78th ಶಾಮ್ರು? 78th. ನಾನೇ ಅದು ಒಂದು ನ್ಯೂಸ್ ಚಾನಲ್ ನೋಡಿ 79th ಹಾಕಿದ್ರು. ನಾನು 78 ಅಂತ ಅನ್ಕೊಂಡಿದ್ದೆ. ನೋಡೋಣ. ಇದೆ, ಪವರ್ ಇದೆ. ಅಲ್ಲ, ಪವರ್ ಅಂತ ಇದೆ ಅಲ್ವಾ? ಇಲ್ಲ, ಪೆಟ್ರೋಲ್ ಅಂತ ಇದೆ ಅಷ್ಟೇ. ಇಲ್ಲ, ಪವರ್ ಇಲ್ಲ. ಇಷ್ಟೊತ್ತಿಗೆ ತೆಗ್ದಿರಲ್ವಾ ಅಂತ ಯಾರು? ಶಾಶು ಇಲ್ಲ ಅನ್ಸುತ್ತೆ. ಹಾಕಿದ್ದೀನಿ ಈಗ, ಆಮೇಲೆ ಮೆನ್ಷನ್ ಮಾಡ್ತೀನಿ. ಓಕೆ ಬಾಯ್ಸ್, ನೋಡಿ ಲೈನ್ ಅಪ್ ಎಲ್ಲ ಮಳವಳ್ಳಿ ಹತ್ರ ಬಂದಿದ್ದೀವಿ. ಟೈಮು 5:42. ಎಲ್ಲ ಕಾನ್ಫಿಡೆನ್ಸ್ ಹಾಕೊಂಡು ಇಂಟರ್ಕಾಮಲ್ಲಿ ಕನೆಕ್ಟ್ ಆಗಿದ್ದೀವಿ. ಸಿಂಚಿ ಬ್ರೋ, ಏನಿಂದಾನೆ ಎಲ್ಲ ಲೇಟ್ ಆಗಿದ್ದು. ಕರೆಕ್ಟಾಗಿ ಬಂದಿರ್ತಿದ್ದಾನೆ ಮಾತ್ರ, ಏನಾದ್ರು ಹೇಳಿ ಅಷ್ಟೇ. ಇದೆ ಅಲ್ಲಿಗೆ ಈಗ ಇಟ್ಕೊಂಡ್ ಕೂತಿದ್ಯಾ? ಮತ್ತೆ ಇಟ್ಕೊಂಡ್ ಕೊಡ್ತೀರಾ ಬ್ರೋ? ಅಂದ್ರೆ ಹಾಕೊಂತೀರಾ ಬೆನ್ನಿಗೆ? ಓಕೆ, 5:44 ಬಾಯ್ಸ್, ಮಳವಳ್ಳಿ ಹೊರಟಿದೀವಿ ಈಗ. ನಿನ್ನೆ ಬೆಳಿಗ್ಗೆ ನಿದ್ದೆ ಮಾಡಿರೋದು, ಅಂದ್ರೆ 14th ಬೆಳಿಗ್ಗೆ 8 o'clock ಎದ್ದಿರೋದು. ನಿನ್ನೆ ಸಂಜೆ ಬಂದು, ಅಂದ್ರೆ 14 ಸಂಜೆ ಬೆಂಗಳೂರಿಗೆ ಬಂದು ಉಳ್ಕೊಂಡು, ಅದೇ ಏನಂತಿದೆ, ನಿನ್ನೆ ಬಂದ್ಬಿಟ್ಟು ಬರ್ಬೇಕಾದ್ರೆ 10 ಗಂಟೆ ಆಯ್ತು, ಮಲಗ್ಬೇಕಾದ್ರೆ 11:45, ಮತ್ತೆ 1:30 ಎದ್ಬಿಟ್ಟು ಈಗ ಬೆಳಿಗ್ಗೆ 3 ಗಂಟೆ, ಎಷ್ಟು ಗಂಟೆಗೆ ವಿಡಿಯೋ ಅಲ್ಲಿದೆ ಅಷ್ಟು ಗಂಟೆಗೆ ಹೊರಟು ಈಗ ಮಳವಳ್ಳಿ ಹತ್ರ 5:45. ಮೋಡ ಇಲ್ಲ ಎಲ್ಲೂ, ಇಲ್ಲಿ ಮುಂದೆ ಮಳೆ ಅಂತೆ, ಕೊಡೈಕೆನಾಲೆಲ್ಲ ಮಳೆ ಅಂತೆ, ಏನೋ ಗೊತ್ತಿಲ್ಲ.
ನೋಡೋಣ. 5:50 ಟೈಮು. ಸನ್ರೈಸ್ ಹಿಂದೆ ಆಗ್ತಾ ಇದೆ ಅನ್ಸುತ್ತೆ. ಈ ಕಡೆ ಆಗುತ್ತೆ ಸನ್ರೈಸ್, ಎಲ್ಲ ಆಗುತ್ತೆ ಗೊತ್ತಿಲ್ಲ. ನೋಡೋಣ. ಸಕ್ಕತ್ತಾಗಿದೆ. ಈ ಕಡೆ ಅಂತೂ ಫುಲ್ ಗದ್ದೆ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ. ಡಿವೈಡಿ ಕಡೆ ಎಲ್ಲ ಗದ್ದೆ. ರೋಡ್ ಮಾತ್ರ ಸಖತ್ ಕೇಳಿದೆ. ಏನಾದ್ರೂ ಹೇಳಿ, ಮಸ್ತ್. ಏನ್ ಸಗಲಾಗಿದೆ ನೋಡಿ. ಈಗ ಕಾಣ್ತಾ ಇರುತ್ತೆ, 100% ಕಾಣ್ತಾ ಇರುತ್ತೆ, ಚೆನ್ನಾಗಿ ಕಾಣ್ತಾ ಇರುತ್ತೆ ನೋಡಿ. ಹೇಗೆ ಮುಂದೆ ಅಲ್ಲಿ ಫುಲ್ ಮಿಸ್ಟ್ ಕವರ್ ಆಗಿ, ಫುಲ್ ಕ್ಲೌಡ್ಸ್ ಕವರ್ ಆಗಿ ಮಳೆ ಬರೋಂಗಾಗಿದೆ ಅನ್ಸುತ್ತೆ. ಇಲ್ಲೆಲ್ಲ ನೋಡಿ ಈ ಕಡೆ ಎಲ್ಲ ಏನ್ ಕ್ರೇಜಿ. ರೋಡ್ ಅಂತೂ ಸಾಕಾಗಿದೆ. ಏನಿದು ಏನೋ ಗೊತ್ತಿಲ್ಲ. ಏನ್ ಕ್ರೇಜಿ ಇದೆ ಅಂದ್ರೆ ಸೈಕ್ಲು ಜಾಗ ಅಂತೂ ಕ್ರೇಜಿ ಇದೆ. ನೈಟ್ ಸನ್ರೈಸ್ ಆಗಿಟ್ಟಿದ್ರೆ ಇನ್ನೂ ಕ್ರೇಜಿ ಆಗ್ತಿತ್ತು. ಬಾಯ್ಸ್ ಫೋಟೋ ತೆಗಿದಿದ್ದಾರೆ, ನಾವು ಫೋಟೋ ತೆಗಿಯೋಣ ಬೀಚ್ ಮೇಲೆ ನಿಲ್ಸು. ಬೇಡ ಅಲ್ಲ, ಹೋಗೋಣ. ಎಲ್ಲ ನೋಡಿ ಬ್ರಿಡ್ಜ್ ಫುಲ್ ಕ್ರೇಜಿ ನೋಡಿ. ಹಿಂಗೆ ಈಗ ಕಾಣ್ತಾ ಇದೆಯಾ? ಯಾವುದೋ ಬಾಪಟ್ ಅಷ್ಟೇ ಏನಾದ್ರು ಬೇಕು. ಎಲ್ಲ ಸಲ ಕಾಣ್ತಾ ಇದೆ. $800 ರೈಟ್. ನೋಡಿ ವೆದರ್ ನೋಡಿ. ಇನ್ನು 6:30 ಟೈಮೇ ಆಗ್ತಾ ಇಲ್ಲ. ಯಾಕೆ ಬಿಸಿಲು ಬರ್ತಾ ಇಲ್ಲ. ವೆದರ್ ಫುಲ್ ಸ್ಟ್ರೈಕ್ ಆಗಿದೆ. ಕೊಯಂಬತ್ತೂರು, ಚಾಮರಾಜನಗರ, ಗುಂಡ್ಲುಪೇಟ್. ನಮಗೆ ಗುಂಡ್ಲುಪೇಟ್ ಹೋಗ್ಬೇಕಂತ. ರೈಟ್. ಬಂದ್ರ ಎಲ್ಲ ಬಂದ್ರ? ಓಕೆ. ಇಲ್ಲೆಲ್ಲ ಕೊಳ್ಳೇಗಾಲ ಹೈವೇ. ಯಾವುದು ಗುಡ್ಲು ಎಂತದೋ ಕೋಸಿಕೋಡ್ ಕೊಳ್ಳೇಗಾಲ ಹೈವೇ ಅಲ್ಲ? ಕೋಸಿಕೋಡ್ ಕೊಳ್ಳೇಗಾಲ ಹೈವೇ. ರೈಟಿಗೆ ಹೋಗಿ ತಗೊಂಡ್ವಿ. ಇಲ್ಲಿ ಮತ್ತೆ ರೈಟ್ ತಗೋಬೇಕೀಗ. ಇಲ್ಲಿಂದ ಸಿಂಗಲ್ ರೋಡ್. ಅಲ್ಲಿ ರೋಡ್ ಸಗರಾಗಿತ್ತು, ಇಲ್ಲಿ ಫುಲ್ ಸಿಂಗಲ್ ರೋಡು ಅಲ್ಲ. ಓಕೆ, ಹಾಕೋಣ ಬನ್ನಿ. ಓಕೆ, ಕುಡಿಯೋಣ ಬನ್ನಿ. ಈಗ ಇಲ್ಲಿ ಒಂದು ಕಾಫಿ ಬ್ರೇಕ್. ಟೈಮ್ 7 o'clock, ಕರೆಕ್ಟ್ 6:59. 1 minute ಇದೆ 7 o'clockಗೆ. ಒಂದು ಕಾಫಿ ಬ್ರೇಕ್ ಕೊಟ್ವಿ. ಊಟಿಗೆ ಇನ್ನು 95 kilometers, 2 hours 35 minutes. ಅರೌಂಡ್ 9:34 ಅಂತ ತೋರಿಸ್ತಿದೆ. 9 ಒಳಗಡೆ ಬಂಡೀಪುರ ಎಂಟರ್ ಆಗ್ಬೇಕಂತೆ. ಏನೋ ಎಂಟ್ರಿ ಕೊಡಲ್ಲ ಅಂತ ಅಂದ್ರು. ಅದಕ್ಕೋಸ್ಕರ ಈಗ ತಿಂಡಿ ಎಲ್ಲ ಏನು ಮಾಡ್ತಿಲ್ಲ, ಸೀದಾ ಹೋಗ್ತಾ ಇದೀವಿ. ನೆಕ್ಸ್ಟ್ ಊಟಿ ಕಡೆನೆ ಕೊಡೋಣ ಅಂತ ತಿಂಡಿ. ಹೌದು ಕರೆಕ್ಟಾಗಿ ಹೇಳಿಲ್ಲ. ಇಂಟರ್ ಕಾಮ್ ಅಲ್ಲಿ ಮಾತಾಡ್ತಾ ಇದೀವಿ ನಾವಿಲ್ಲಿ. ನೀವು ಯಾರ ಜೊತೆ ಮಾತಾಡ್ತಿದ್ದೀರಾ ಅಂದ್ರೆ ನಾವು ಇಂಟರ್ ಕಾಮ್ ಅಲ್ಲಿ ಮಾತಾಡ್ತಾ ಇದ್ದೀವಿ. ಎಲ್ಲ ಹಾಕ್ಸ್ಕೊಂಡ್ಬಿಡೋಣ ಅಲ್ಲ ಇಲ್ಲ ಒಂದ್ಸತಿ. ಹೌದಾ? ಹಂಗಾದ್ರೆ ಬಿಡಿ, ಆಮೇಲೆ ಹಾಕ್ಸಿ. ನಮ್ದು ಅರ್ಧ ಆಗಿದೆ, ಮತ್ತೆ ಯಾಕೆ ಸುಮ್ಮನೆ ರಿಸ್ಕು. ಫುಲ್ ಅಣ್ಣ. ಯಾವ ಊರು ಅಣ್ಣ ಇದು? ತೆರಕ್ನಂಬಿ. ನಾವು ಊಟಿ ಹೋಗಿ ಕೊಡೈಕೆನಲ್ ಅಣ್ಣ. ಯಾವುದು 8ಗ? ಮತ್ 6ಗೆ ಅಂತ ಅಂದ್ರೆ? ಹೌದಾ, 8 o'clock ಓಪನ್ ಆಗಿ ಅಂದ್ರೆ ಹೌದಾ? ಅಂದ್ರೆ ಇವತ್ತೇನೋ 9 o'clockಗೆ ಕ್ಲೋಸ್ ಮಾಡ್ತಾರೆ, ಟೂರಿಸ್ಟ್ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರು. ಸಾಕು ಮಾಡ್ತಾರಾ?
ಅಂದ್ರೆ ಬೆಳಿಗ್ಗೆನೆ ಮಾಡ್ತಾರಾ? ಹಾ ಬಿಡ್ತಾರೆ, ಹಾ ಹಾ, ಓಕೆ. ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟಿದೀವಿ ಈಗ. ನಮ್ಮ ಪಯಣ ಬಂಡೀಪುರದ ಎಡೆಗೆ. 1 2 3 4 ಹೋಗುವ. ಓ, ಕಾಲ್ ಮಾಡಿ ಕಾಲ್ ಮಾಡಿ. ಇಲ್ವಾ? ಬಿ ಓದ್ಬೇಕಾ? ಒತ್ತಿ. ಇದೆ ಅಲ್ಲ ಬಿ, ಇದೆ ಅಲ್ಲ. ಮಾಡಿದೆ. ಹಲೋ 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 ಹಲೋ. ಹಾ, ಬಂತು. ಕಾಲ್ ಕಟ್ ಮಾಡಿದ್ವಿ. ಓಕೆ, ಬನ್ನಿ ಈಗ. ಇನ್ನು ಹೋಗುತ್ತಾ ಇನ್ ಮುಂದೆ? ಓಕೆ ಓಕೆ. ಓಹೋ, ಫುಲ್ ಸಖತ್ತಾಗಿದೆ ವೆದರು. ಟೈಮ್ 7:30. ಎಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಹೋದ್ವಿ ಈಗ ಬಂಡೀಪುರ ಕಡೆ. ಇಲ್ಲಿ ಮಳೆ ಬಂದಿಲ್ಲ ಸದ್ಯಕ್ಕೆ. ಬರ್ಲಿಲ್ಲ ಅಂದ್ರೆ ಸಾಕು, ಇನ್ನು ಒಂದು ಸ್ವಲ್ಪ ದೂರ. ಹಾ, ಒಂದು 8:30 9 ಗಂಟೆ ಆಗಿತ್ತು ಅನ್ಸುತ್ತೆ ಶಂಬ್ರು. ಇಲ್ಲಿ ರೈಟ್ ಹೋದ್ರೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಅದು ಲಾಸ್ಟ್ ಟೈಮ್ ಹೋಗ್ಬೇಕಂತ ಅಂದ್ರೆ ಎಲ್ಲಿ ಹೋಗ್ಬೇಕಂತ ಕರೆಕ್ಟ್ ಆಗಿ ಪ್ಲಾನ್ ಮಾಡಿರ್ಲಿಲ್ಲ. ಕೇರಳ ಹೋಗ್ಬೇಕಾ, ಊಟಿ ಹೋಗ್ಬೇಕಾ, ಯಾವ್ದು ಹತ್ರ ಏನೋ ಅದಕ್ಕೆ ಹೋಗೋಣ ಅಂತ ಹೇಳಿ ಹೋಗಿದ್ದಲ್ಲ. ಮಳೆನ ಅಂತ ಶಾಮ್ರು ಮುಂದೆ. ರೇನ್ಕೋಟ್ ರೇನ್ಕೋಟ್ ಹಾಕೊಂಡ್ಬೇಕಾ ಒಳ್ಳೇದಾ? ಸ್ವಲ್ಪ ಮುಂದೆ ಹೋಗೋಣ, ಹಿಂಗೆ ಹಾಕೋಣ ಇಲ್ಲ ಅಂದ್ರೆ ಸ್ವಲ್ಪ. ಹಾ, ಓಕೆ, ನೋಡೋಣ. ಹಾಕೊಳ್ಳೋಣ. ಅದೇ ಸಖತ್ ಮಳೆ ಅನ್ಸುತ್ತೆ. ಹಾಕೊಂಡೇ ಬಿಡೋಣ ಬನ್ನಿ. ಇಲ್ಲ, ಹಾಕಿ. ಹಾಕೊಳ್ಳೋದೇ ಒಳ್ಳೇದಲ್ಲ, ಹಾಕೊಂಡ್ಬಿಡೋಣ. ಯಾರ್ಯಾರು? ಹಾ, ಹೌದು, ಸರಿ ಅಲ್ಲ. ಹಾಕೊಂಡೇ ಬಿಡ್ತೀವಿ ಬಿಡು. ಹಾ, ಫುಲ್ ಪ್ಯಾಕ್ ಆಗಿದೆಯಾ ಅಂತ. ಶೂನಾ? ಓಕೆ. ಇಲ್ಲಿಂದ ಮಳೆ ಶುರುವಾಗಿದೆ. ಫೋನ್ ತೆಗಿತೀನಿ. ಹಾ, ಫೋನ್ ತೆಗಿಯೋದು ಇನ್ನು. ಹಾಕೋಣ. ಫೋನ್ ತೆಗಿತೀನಿ, ಕ್ಯಾಮ್ರಾನು ತೆಗಿತೀನಿ ಅನ್ಸುತ್ತೆ. ಶಾಶು, ರೆಕಾರ್ಡ್ ಮಾಡ್ತೀಯಲ್ಲ ಫುಲ್ಲು? ನಂಗ ಆಮೇಲೆ ಹಂಗಾದ್ರೆ ಇಲ್ಲಿ ಫುಟೇಜ್ ಕೊಡ್ಬೇಕು, ನಾನ್ ಕ್ಯಾಮ್ರಾ ತೆಗಿತೀನಿ. ಶೂ ತೆಗಿಬೇಕಾ? ಎಂತ ಹೆವಿ ಚಳಿ ಆಗುತ್ತೆ ತೆಗಿ. ಅಲ್ಲ ಸರಿ ಮಳೆ ಅಲ್ಲ. ಈಗ ಬೆಳಕಲ್ಲಿ ನೋಡಿ ಒಂದ್ಸರಿ. ಎಲ್ಲ ಬಂದ್ರು ಅವರಲ್ಲಿ. ಇನ್ನು ಅವರಲ್ಲಿ ಓ, ಅಲ್ಲ ಹಾಕೊಂತಿದಾರ ಅನ್ಸುತ್ತೆ ಹಂಗಾದ್ರೆ. ಹ, ಓ, ಹೊರಟ್ವಿ ಈಗ. ಚಲೋ. ರೈನ್ ಕೋಟ್ ಹಾಕೊಂಡ್ವಿ. ಅದೇ ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಹೇಳಿದೆ, ಅಲ್ಲಿ ನಿಲ್ಸಿದ್ದು. ಅಲ್ಲಿಂದ ಈಚೆ ಬಂದು ಈಗ ರೈನ್ ಕೋಟ್ ಹಾಕೊಂಡ್ಬಿಟ್ವಿ ಫುಲ್. ಸರಿ ಮಳೆ ಬರ್ತಿತ್ತು, ಈಗ ಯಾಕೋ ಒಂದೇ ಸುತ್ತಿ ನಿಂತೋಯ್ತಲ್ಲ. ಇಬ್ರು ಬಾಯ್ಸ್ ಮುಂದೆ ಹೋದ್ರು, ಇನ್ 3 4 ಜನ ಇಲ್ಲಿದ್ದೀವಿ. ಎಲ್ಲ ಕ್ಲೀನಾಗಿ ರೆಕಾರ್ಡ್ ಆಗ್ತಾ ಇದ್ರೆ ಸಾಕೋದ್ರು. ಫುಲ್ ಎಲ್ಲ ನೀರಾಯ್ತು. ತುಂಬಾ ಸಮಸ್ಯೆಗಳು. ಫುಲ್ ವಾಟರ್ ಪ್ರೂಫ್ ಮಾಡಕ್ಕಾಗಲ್ಲ ಇದನ್ನ, ಏನು ಅಂತ ಗೊತ್ತಿಲ್ಲ. ಆದ್ರೆ ವೈರ್ಲೆಸ್ ಬೈಕ್ ಬೇಕು. ಫುಲ್ ವಾಟರ್ ಪ್ರೂಫ್ ಮಾಡ್ಬೇಕಂದ್ರೆ ವೈರ್ಲೆಸ್ ಬೈಕ್ ಬೇಕೇ ಬೇಕು. ಇಲ್ಲಿ ಸಫಾರಿ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ಕರ್ಕೊಂಡು ಹೋಗ್ತಾರೆ. ಇಲ್ಲೆಲ್ಲ ಒಳ್ಳೊಳ್ಳೆ ಹೋಟೆಲ್ ತರ ಇದೆ ಅಷ್ಟೇ, ಹೋಟೆಲ್ ಇಲ್ಲ. ಅದು ಬೆಚ್ಚ ಇರತ್ತೆ. ಲಾರಿ ಹೋಗಿದ್ದಾಗ ಇನ್ನೇನ್ ಚೆಕ್ ಪೋಸ್ಟ್ ಹತ್ರ ಬಂದ್ವಿ. ನಮ್ ಕರ್ನಾಟಕ ಚೆಕ್ ಪೋಸ್ಟ್, ಇನ್ನು ತಮಿಳ್ನಾಡು ಎಂಟ್ರ್ ಆಗಿಲ್ಲ. ಇನ್ನು ಮಧ್ಯ ಸ್ವಲ್ಪ ಲೇಟಲ್ಲಿ ಸಿಗೋದು.
ಟೈಮ್ ಎಷ್ಟಾಯ್ತು? 7:55 ಅಂದ್ರೆ 8:15 ಎಂಟು ಕಾಲ ಆಗಿದೆ ಅನ್ಸುತ್ತೆ. ನಂದು ಟೈಮ್ ಬೇರೆ ಚೇಂಜ್ ಆಗ್ಬಿಟ್ಟಿದೆ, ಆಚೆ ಈಚೆ ಆಗಿದೆ. ನಂದು ಅದೇ ಇವತ್ತಿಂದ ಫುಲ್ ಚಾಲಿ ಮತ್ತೆ. ಫುಲ್ ಹಿಂದೆ ವೆಹಿಕಲ್ ಅಂದ್ರೆ ಹೆವಿ ವೆಹಿಕಲ್ ಇದೆ ಮಾತ್ರ. ಇದೊಂದು ಒರೆಸ್ತಾ ಇರ್ಬೇಕು. ಇಲ್ಲಿ ನೋಡಿ ಲೆಫ್ಟ್ ಅಲ್ಲಿ ಸನ್ಫ್ಲವರ್ ಇದಕ್ ನಿಲ್ಸಿದ್ದಾರೆ ತುಂಬಾ ಜನ. ಮೇಲೆ ಗ್ಲಾಸ್ ಬ್ರಿಡ್ಜ್ ಅಂತ ಏನೋ ಬೇರೆ ಇದೆ ಅಲ್ಲಿ. ಫುಲ್ ಸನ್ಫ್ಲವರ್ ಸಖತ್ತು. ಇದು ಚೆಕ್ ಪೋಸ್ಟ್, ಏನ್ ಚೆಕಿಂಗ್ ಏನಿಲ್ಲ ಅನ್ಸುತ್ತೆ. ಕ್ರೇಜಿ. ಈಗ ಎಂಟ್ರ್ ಆದ್ವಿ ಬಂಡೀಪುರ್. ಇನ್ನು ಇಲ್ಲಿಂದ ಫಾರೆಸ್ಟ್ ಸ್ಟಾರ್ಟ್. ಇನ್ನು ಸಾಂಗ್ ಆಫ್ ಮಾಡಿರ್ತೀನಿ. ಊಟಿ 84 ಕಿಲೋಮೀಟರ್ಸ್ ಅಂತ ಇನ್ನು. ಅಲ್ಲಿ ಮಾತ್ರ ಇದು ಮಳೆ ಕಾಣಿಸ್ತಾ ಇತ್ತು. ಇದೊಂದು ಆಸೆ ಇತ್ತು ಮಾತ್ರ, ಮಳೆ ಇದ್ರಲ್ಲಿ ಬರ್ಬೇಕು ಅಂತ, ಬೈಕಲ್ಲಿ ಬರ್ಬೇಕು ಅಂತ. ಈಗ ಒಂದ್ 2 ತಿಂಗಳು ಮುಂಚೆ ಬಂದಾಗ ಯೋಚನೆ ಮಾಡ್ಕೊಂಡು ಹೋಗಿದೆ. ಇಷ್ಟು ಬೇಗ ಈಡೇರುತ್ತೆ ಅಂತ ಗೊತ್ತಿರ್ಲಿಲ್ಲ ಮಾತ್ರ. ಸೈಕ್ ಅಂದ್ರೆ ಸೈಕ್ ಮಾತ್ರ ಇದೆ. ಕ್ರೇಜಿ ರೂಟು. ಮುಂದೆ ಒಂದು CBR 650F ಹೋಗ್ತಿದೆ. ಇಲ್ಲಿ ಅಲ್ಲಿ ನೋಡಿ, ಅಲ್ಲೊಂದು ಡೀರ್ಗ್ ಇದೆ, ಸಗದಾಗಿದೆ. ಏನ್ ಕ್ರೇಜಿ ಪೋಸ್ಟ್ ಕೊಡ್ತಾ ಇದೆ ಅಂದ್ರೆ ಸಖತ್. ಓಕೆ, ಫೋನಲ್ಲಿ ವಿಡಿಯೋ ಮಾಡಕ್ ಸಿಂಚಿ ಕೊಟ್ಟಿದ್ದೀನಿ, ಏನೇನ್ ಮಾಡ್ತಾನೆ ಗೊತ್ತಿಲ್ಲ. ಮಳೆ ಅಲ್ವಾ, ಹಂಗಾಗಿ ಏನು ಇರಲ್ಲ. ಅದೇ ರೂಟ್ ಮಾತ್ರ ಚುಮ್ಮೇಶ್ವರ್ ರೂಟು. ಆ ಕಡೆ ಎಲ್ಲ ಮಳೆ ಇಲ್ಲ. ಇಲ್ಲಿ ಡೀರ್ಸು ಇಲ್ಲಿ ಎಷ್ಟಿದೆ, ಸೈಕು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಮಂಗಳ ಇಂಡಿಪೆಂಡೆನ್ಸ್ ಡೇ ರೆಡಿ ಮಾಡಿದಾರೆಲ್ಲ. ಅಲ್ಲಿ ಆನೆ ಅಂದ್ರೆ ಸಾಕಿರೋ ಆನೆಗಳು. ಅಲ್ಲೊಂದು ಆನೆ, ಅದೆಲ್ಲ ಸಾಕಿರೋ ಆನೆ ಅನ್ಕೊಂತೀನಿ. ಸಿಂಚಿ ಫೋನಲ್ಲಿ ರೆಕಾರ್ಡ್ ಮಾಡಿದಾನೆ ಅಂತ ಅನ್ಕೊಂಡು ಮುಂದೆ ಸಾಗುತ್ತೀ ಅಂತ ಹೋಗ್ತಾ ಇದ್ದೀನಿ. ಅಲ್ಲಿ ಇಲ್ಲಿ ಇಲ್ಲಿ ಇವಾಗ ಒಂದು ವ್ಯೂ ಸಿಗುತ್ತೆ ನೋಡಿ. ಏನ್ ಸಖತ್ತಾಗಿ ಸಿಗುತ್ತೆ ಅಂದ್ರೆ, ಮುಂದೆ ಕಾಣ್ತಿದೆ ಎಲ್ಲೋ ಗೊತ್ತಿಲ್ಲ, ಏನ್ ಸಖತ್ತಾಗಿ ಕಾಣ್ತಿದೆ ನೋಡಿ. ನನಗ್ ಕಣ್ಣಿಗೆ ಸಾಗದಾಗ ಕಾಣ್ತಾ ಇದೆ, ನಿಮಗೆ ಹೆಂಗ್ ಕಾಣಿಸ್ತು ಅಂತ ಗೊತ್ತಿಲ್ಲ. ಕ್ರೇಜಿ. ಮಳೆನೇ ನಿಂತೋಯ್ತು. ನಾವ್ ಹಂಗಂತ ರೈನ್ ಕೋಟ್ ಎಲ್ಲ ಹಾಕೊಂಡು ಸೈಕಾಗಿ ಬಂದ್ವಿ, ಆದ್ರೆ ಫುಲ್ ಮಳೆ ನಿಂತೋಗ್ಬಿಡದ. ನಾವು ಅವತ್ತು ಕಾರಲ್ಲಿ ಬಂದಾಗ ಫುಲ್ ಟ್ರಾಫಿಕ್ ಇದೆಲ್ಲ, ಈ ರೋಡ್ ಎಲ್ಲ. ಇವಾಗ ನೋಡಿ ಏನ್ ಪೀಸ್ ಆಗಿದೆ. ಆಹಾ ಆಹಾ, ಏನ್ ಕ್ರೇಜಿ ಶಿಟ್. ಆದ್ರೆ ಶಾರ್ಜ್ ಇನ್ಸ್ಟಾ 360 ಕೈ ಕೊಟ್ಬಿಡ್ತು. ಈಗ ಏನೋ ಡೌನ್ಲೋಡ್ ಆಗ್ಬೇಕು ರಿಸೋರ್ಸ್ ಅಂತ ಬರ್ತಿದ್ಯಂತೆ. ಶೇ, ಹಿಂಗಲ್ಲ ಆಗದು. ಇನ್ಸ್ಟಾ 360 ಇದ್ದಿದ್ರೆ ಅಂತೂ ಕ್ರೇಜಿ ಇರ್ತಿತ್ತು. ನವಿಲುಗಳು ನೋಡಿ, ನವಿಲು ಕಾಣ್ತಾ ಇದೆಯಾ? ಫೀಮೇಲ್ಸ್ ಎಲ್ಲ ಅನ್ಸುತ್ತೆ. ಅಲ್ಲ, ಮೇಲೆ ಇರ್ಬೋದು. ಪುಕ್ಕ ಎಲ್ಲ ಉದ್ರೋಗಿದೆ ಅಷ್ಟೇ. ಇಲ್ಲಿ ಚೆಕ್ ಪೋಸ್ಟ್ ಬರುತ್ತೆ ಇದೊಂದು. ವಂದನೆಗಳು. ಟ್ರಾಫಿಕ್ ಈಸ್ ಕ್ಲೋಸ್ ಬಿಟ್ವೀನ್ 9 PM to 6 PM. ಅಷ್ಟೊಂದು ಟ್ರಾಫಿಕ್ ಏನಿಲ್ಲ ಇವಾಗ ಸದ್ಯಕ್ಕೆ. ಮಂಗ. ಇಲ್ಲೇನೋ ಟೋಲ್ ಇದೆ, ರಾತ್ರಿ ಹೊತ್ತು ಹೋಗಕ್ಕೆ ಇರ್ಬೇಕು ಏನೋ ಟೋಲ್. ಫಾಸ್ಟ್ ಆಗೇ ಇದೆ. ವಿಸಿಟ್ ಅಗೇನ್ ಕರ್ನಾಟಕ ಸ್ಟೇಟ್. ಕರ್ನಾಟಕ ಮುಗೀತು, ಇಲ್ಲಿ ಇನ್ನೇನ್ ತಮಿಳ್ನಾಡು ಬಾರ್ಡರ್ ಸ್ಟಾರ್ಟ್ ಅನ್ಸುತ್ತೆ.
ಇಲ್ಲ ಇಲ್ಲ ಇಲ್ಲ, ಇನ್ನೊಂದು ಆಪೋಸಿಟ್ ಅದು, ಅಲ್ಲಿ ಆ ಕಡೆ ರೈನ್ ಕೋಟ್ ಹಾಕಿದ್ವಲ್ಲ, ರೈನ್ ಕೋಟ್ ಹಾಕಿದ್ವಲ್ಲ, ಅಲ್ಲಿ ಆ ಕಡೆ ಸೈಡ್ ರೈಟ್ ಹೋಗ್ಬೇಕಿತ್ತು. ಹ್ಮ್. ಇದೇನ್ ಗುರು ಸ್ಟೀಲ್ ಕೇಜ್ ಏನಕ್ಕಿದು? ಹೆವಿ. ನೀಲಗಿರಿ ಡಿಸ್ಟಿಕ್ ಬೋರ್ಡ್ ಇದು. ಇನ್ನು ತಮಿಳ್ನಾಡು ಈಗ ಅಣ್ಣಾಮಲೈ ಟೈಗರ್ ರಿಸರ್ವ್. ಹಳ್ಳಿಯಿಂದ ಆಚೆ ತಮಿಳ್ನಾಡಿನ್ನು. ತಮಿಳ್ನಾಡು ಎಂಟ್ರ್ ಆಗ್ತೀವಿ ಈಗ. ಕಾರೆಲ್ಲ ಫುಲ್ ಚೆಕ್ ಮಾಡ್ತಾರೆ, ಬೈಕ್ ಎಲ್ಲ ಚೆಕ್ ಮಾಡಲ್ಲ. ಬೈಕಲ್ಲಿ ಅವ್ರಿಗೆ ಗೊತ್ತು ಅವ್ರು ಬರೋದೇ ಕಷ್ಟ, ಅದ್ರಲ್ಲೂ ಲಗೇಜ್ ಅಲ್ಲಿ ಏನೇನೋ ತುಂಬ್ಕೊಂಡು ಅದ್ ಹೆಂಗ್ ಬರ್ತಾರೆ. ಚಾನ್ಸೇ ಇಲ್ಲ ತುಂಬ್ಕೊಂಬರಕ್ಕೆ. ಇಲ್ಲಿಂದ ತಮಿಳ್ನಾಡು. ಇನ್ನೂ ಒಂದ್ ಚೆಕ್ ಪೋಸ್ಟ್ ಸಿಗುತ್ತೆ ಅನ್ಸುತ್ತೆ ಮುಂದೆ ಎಲ್ಲೋ. ಈ ತರ ರೋಡು, ಹಿಂಗೆ ಬೈಕು, ಈ ತರ ಫ್ರೆಂಡ್ಸು ಎಲ್ಲ ಇದ್ ಬಿಟ್ರಿ ಇನ್ನೇನ್ ಬೇಕು ಜೀವನದಲ್ಲಿ? ಇದ್ರಕ್ಕಿಂತ ಇನ್ನೇನ್ ಬೇಕು? ಏನೋ ಬೇಕು, ಏನೋ ಬೇಕು. ಚೆನ್ನಾಗಿದೆ ಇಲ್ಲೊಂಥರ ಇದೆಲ್ಲ, ವೆದರ್ ಚೆನ್ನಾಗಿದೆ, ಫುಲ್ ಗ್ರೀನ್ ಗ್ರೀನ್ ಆಗಿದೆ. ಲಾಸ್ಟ್ ಟೈಮ್ ಬಂದಾಗ ಏನೇನೋ ಸಿಕ್ಕಿತ್ತು, ಅದು ವಿಡಿಯೋ ಹಾಕಿದ್ರೆ ಅದಿದ್ರೆ ಕಾರಲ್ಲಿ ಬಂದಿದ್ದು ಹಾಕ್ತಿ ಬಿಡ್ತೀನಿ ನಿಮಗೆ. ಆದ್ರೆ ಅದರಲ್ಲಿ ಕ್ಯಾಮ್ರಾ ಸೆಟ್ಟಿಂಗ್ಸ್ ಏನು ಗೊತ್ತಿರಲಿಲ್ಲ, ಎನ್ ಡಿ ಫಿಲ್ಟರ್ ಎಲ್ಲ ಹಾಕಿ. ಅಂದ್ರೆ ತುಂಬಾ ಆ ಟೈಮಿಗೆ ಎನ್ ಡಿ ಫಿಲ್ಟರ್ ಯೂಸ್ ಮಾಡಬಾರ್ದಿತ್ತು ನಾನು, ಆದ್ರೆ ಯೂಸ್ ಮಾಡ್ಬಿಟ್ಟಿದೀನಿ. ಹಾಗಾಗಿ ಒಂಥರ ಡಾರ್ಕ್ ಆಗಿದೆ ಎಲ್ಲ ವಿಡಿಯೋ ಫುಲ್ಲು. ಅಂದ್ರೆ ವೆದರ್ ಅಂತೂ ಸಖತ್ತಾಗಿದೆ, ಅಂದ್ರೆ ಮಳೆ ಇಲ್ಲ. ಇಲ್ಲೇ ಲೆಫ್ಟ್ ಹೋದ್ರೆ ಮಸಿನಗುಡಿ, ಆದ್ರೆ ಮಸಿನಗುಡಿಯಲ್ಲಿ ಎಂಟ್ರಿ ಇಲ್ಲ. ನೋಡೋಣ ಹೆಂಗ್ ಕಳಿಸ್ತಾರೆ ಅಂತ. ಏನಿದು ಇಲ್ಲಿ ಹಿಂಗೆ ಎಲಿಫೆಂಟ್ ಕ್ಯಾಂಪು ಎಲ್ಲ ಇದೆ, ಹಂಗಾಗಿ ಫುಲ್ಲು ಬಿಡ್ತಿದ್ದಾರೆ ಗುಡು. ಮಸಿನಗುಡಿ, ಊಟಿ, ಕುನ್ನೂರು ಈ ರೂಟಲ್ಲಿ ಬಿಡ್ತಾ ಇರ್ಲಿಲ್ಲ ಯಾವಾಗ್ಲೂ. ನಾವು ಅವತ್ತು ಕಾರಲ್ಲಿ ಬಂದಾಗ ಅಲ್ಲಿ ಹೋಗಿದ್ವಿ, ಬ್ರಿಡ್ಜ್ ಏನೋ ಸರಿ ಇಲ್ಲ ಅಂತ. ಸೈಕ್ ಬಿಟ್ರಲ್ಲ ಇಲ್ಲಿ. ಸಿಂಚಿ ವಿಡಿಯೋ ಮಾಡ್ತಿದ್ದಾನೆ ನಮ್ದು. ಹೊಡ್ಕೊಂಡ ಎಲಿಫೆಂಟ್ ಕ್ಯಾಂಪ್. ಸೈಕ್ ಲಕ್ಕಿ ಹಸ್ ಬ್ರೋ, ಲಕ್ಕಿ ಹಸ್ ಮಾತ್ರ. ಏನ್ ಹೇಳಿ, ಮಸನಗುಡಿ ರೋಡ್ ಇದು. ನಾನು ಈ ರೋಡಲ್ಲಿ ಹೋಗ್ಬೇಕು ಅಂತ ಹೆವಿ ಆಸೆ ಇತ್ತು, ಅಂತ ಆಸೆ ಈಡೇರುತ್ತಿದೆ. ನವಿಲು, ಅಲ್ಲೊಂದ್ ನವಿಲು, ಅಲ್ಲೊಂದ್ ನವಿಲು, ಅಲ್ಲೊಂದ್ ನವಿಲು, ಎಲ್ಲ ಕಡೆ ನವಿಲು. ಆದ್ರೆ ವಾಟರ್ ಫ್ಲೋ ಎಲ್ಲ ಮಸ್ತ್ ಇದೆ. ಆದ್ರೆ ಈ ರೂಟಲ್ಲಿ ಬಿಡಲ್ಲ, ಮಸಿನಗುಡಿ ರೂಟಲ್ಲಿ ಊಟಿಗೆ. ನನಗ್ ಗೊತ್ತಿರಂಗೆ ಅವತ್ ಬಂದಾಗ ಏನೋ ಇಲ್ಲ MLA ಬಂದಿದ್ರು ಅಂತ ಬಿಟ್ಟಿಲ್ಲ ಅಂತ, ಸುಮ್ನೆ ಏನೇನೋ ಹೇಳ್ತಾರಾದ್ರೆ. ಇದು ಸಖತ್ ಕ್ರೇಜಿ ರೂಟ್ ಇದಂತೂ. ವಿಡಿಯೋ ಎಲ್ಲ ಇಲ್ಲ, ನಾನು ನೋಡು ಇಲ್ಲ, ರೆಕಾರ್ಡು ಇಲ್ಲ. ಇದು ಬ್ರಿಡ್ಜ್ ಮೇಲೆಲ್ಲ ನೀರ್ ಬರುತ್ತೆ ಅಂತ ಹೇಳಿ ಬ್ಲಾಕ್ ಮಾಡಿರೋದು. ರೋಡ್ ನೋಡು ಗುರು, ಆಹಾ. ಅಲ್ಲಿ ಜಿಂಕೆಗಳೆಲ್ಲ ಮಲ್ಕೊಂಡು ಫುಲ್ ಮಲ್ಕೊಂಡಿದೆ, ರಾಶಿ ಇದೆ ಅಲ್ಲಿ. ಇಲ್ಲಿ ಏನ್ ಸೈಕಿದೆ ಅಂದ್ರೆ ಜಾಗ, ಸಖತ್ ಸಖತ್ ಸಖತ್. ಈ ರೂಟ್ ಸಖತ್ತಾಗಿದೆ ಬಿಡಿ. ಆ ರೂಟು ಚೆನ್ನಾಗಿದೆ, ಆದ್ರೆ ಇದ್ರ ಲೆವೆಲ್ಗೆಲ್ಲ ಇಲ್ಲ. ಇಲ್ಲೊಂದು ವ್ಯೂ ಇದೆ ಬ್ರಿಡ್ಜ್ ಹತ್ರ, ಬ್ರಿಡ್ಜ್ ಕಾಣುತ್ತೆ, ಬ್ರಿಡ್ಜ್ ಇಂದ ಮುಂದೆ ಹಿಂಗ್ ಫುಲ್ ಹಿಂಗ್ ಗುಡ್ಡ ಕಾಣುತ್ತೆ. ಫುಲ್ ಈಗ ಓಪನ್ ಇದೆ ಅನ್ಸುತ್ತೆ, ಇಲ್ಲೆಲ್ಲ ಹಿಂಗ್ ಕಾಣುತ್ತೆ. ಅವಾಗಂತೂ ಸಖತ್. ಅದ್ರಲ್ಲಿ ವಿಡಿಯೋ ಎಲ್ಲ ನಾನು ನೋಡಿದೀನಿ, ಆದ್ರೆ ಅಲ್ಲಿ ನಿಲ್ಸಂಗಿಲ್ಲ, ನಿಲ್ಸ್ಬಾರ್ದು. ಗೊತ್ತಿಲ್ಲ, ನಿಲ್ಸಂಗಿದ್ರೆ ಒಂದ್ ಮಾತ್ ನಿಲ್ಸೇ ಬಿಡ್ತೀನಿ. ಇಲ್ಲಿ ಜಿಂಕೆ ಇವಾಗ ಹತ್ರದಿಂದ ನೋಡಿ, ಫುಲ್ ಹತ್ರದಿಂದ ಹುಲ್ ಮೇಯ್ತಾ ಇದೆ. ಅವಕ್ಕೇನ್ ಅಭ್ಯಾಸ ಆಗೋಗಿದೆ ಫುಲ್. ಇಲ್ಲಿ ಜನಗಳೇ ಓಡಾಡ್ತಾರಲ್ಲ, ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಸೈಕು, ಇಲ್ಲೆಲ್ಲ ಸೈಕು ಮಾತ್ರ ಇದೆಲ್ಲ.
ಹತ್ರದಲ್ಲೇ ಇದೆ ಫುಲ್. ಜಿಂಕೆ ಮರಿ ಇನ್ನ ಇಲ್ಲಿ ಇಲ್ಲಿ ಮತ್ತೆ ನನ್ನನ್ನೇ ನೋಡ್ತಿದ್ದವೆಲ್ಲ. ಹಾಯ್ ಇವ ಯಾರು, ಇವ ಯಾಕಿಲ್ ಬಂದಾನ ಅಂತ. ಈ ಏನ್ ಸಖತ್ತಾಗಿದೆ ನಿಮಗೆ. ಬಿಸಿಲು ಹೊಡಿತಾ ಇದೆ ಅನ್ಸುತ್ತಲ್ಲ, ಬಿಸಿಲು ಹೊಡೆದ್ರೆ ಫಿಲ್ಟರ್ ಚೇಂಜ್ ಮಾಡ್ಬೇಕಿತ್ತು. ಇರ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಈಗ ಚೆನ್ನಾಗಿ ಕಾಣ್ತಿರುತ್ತೆ. ಎಕ್ಸ್ಪೋಜರ್ ಎಲ್ಲ ಒಂಚೂರು ಕಮ್ಮಿ ಮಾಡಿ ಹಾಕಿ ಏನೋ ಒಂದ್ ಮಾಡೋಣ. ನಾರ್ಮಲ್ ಆಗಿ ರೆಕಾರ್ಡ್ ಮಾಡಿದ್ರೆ ಆಗ್ತಿತ್ತಲ್ಲ. ಈಗ ನೋಡಿ ಇಲ್ಲಿ ಇಲ್ಲೊಂದು ವ್ಯೂ ಇದೆ. ಇಲ್ಲ ವ್ಯೂ ಇಲ್ಲ. ಇಲ್ಲಿ ಹತ್ರದಲ್ಲೇ ಫುಲ್ಲು ಎಲ್ಲ ಸ್ಪಾಟೆಡ್ ಡಿಶ್. ಅಂದ್ರೆ ಈ ರೋಡಲ್ಲಿ ಸಖತ್ತಿದೆ, ಆ ರೋಡಲ್ಲೆಲ್ಲ ಇಲ್ಲ ಅಷ್ಟೊಂದು. ಎಲ್ಲ ಈ ರೋಡಲ್ಲೇ ಜಾಸ್ತಿ ಇರೋದು. ಏನು ಏನ? ಹಾ ಹಾ ಸರಿ ಸರಿ ಓಕೆ. ಇಂಟರ್ಕಾಮ್ ಇದೆ ಆದ್ರೆ ಹಾಡ್ ಹಾಕೊಂಡಿಲ್ಲ. ಹಂಗೆ ಹೋಗ್ತಾ ಇದೀವಿ ಅಂದ್ರೆ ಯೋಚನೆ ಮಾಡಿ ಇನ್ನೇನ್ ಸಖತ್ತಾಗಿದೆ ಜಾಗ ಅಂತ. ಒಂದ್ಸತಿ ಬನ್ನಿ ಜೀವನದಲ್ಲಿ ಮಾತ್ರ ಇಲ್ದಲ್ಲ. ಬಂದಾಗ ಅನ್ಸುತ್ತೆ ನಿಮಗೆ ಎಂತ ಜಾಗ ಮಿಸ್ ಮಾಡ್ಕೊಂಡಿದೀನಿ ನಾನು ಜೀವನದಲ್ಲಿ ಅಂತ. ಮ್ಯಾಪ್ ಎಲ್ಲ ತೆಗ್ದಿಟ್ಟಿದೀವಿ, ಶಾಶಿ ಒಬ್ನೇ ಹಾಕೊಂಡಿರೋದು. ಸಿಂಚಿ ವಿಡಿಯೋ ಮಾಡಕ್ ಫೋನ್ ಕೊಟ್ಟಿದೀನಿ, ಒಳ್ಳೆ ವಿಡಿಯೋ ಮಾಡ್ತಿದ್ದಾನೆ. ಟೈಮ್ ಒಂದು 9 ಗಂಟೆ ಆಗಿಲ್ಲ, 8:45 ಆಗಿರ್ಬೋದು. ಡೀರ್ಸ್ ಅಷ್ಟೇ. ಒಂದ್ ಟೈಗರ್ ಲಯನೋ ಏನೋ ಒಂದ್ ಸಿಕ್ಕಿದಿದ್ರೆ ಸಾಕತ್ತಾಗಿರ್ತಿತ್ತು. ಬರೀ ಡೀರ್ಸ್. ಇಲ್ಲಿ ಯಾವ್ದೋ ಚೆಕ್ ಪೋಸ್ಟ್ ಇದೆ. ಮಳೆ ಬಂದಿದೆ, ಉದ್ರಿದೆ ಅಷ್ಟೇ, ಏನ್ ಜೋರಾಗಿ ಏನ್ ಬಂದಿರಕ್ ಚಾನ್ಸೇ ಇಲ್ಲ. ಲೈಟ್ ಆಗಿ ಬಂದ್ ನಿಂತೋಗಿದೆ. ಇಲ್ಲಿ ಯಾವ್ದೋ ಚೆಕ್ ಪೋಸ್ಟ್ ಇದೆ, ವೆಲ್ಕಮ್ ಟು ನೀಲ್ಗಿರೀಸ್ ಏನೋ ಸಾರಿ. ಏನದು ಆ ಕಡೆ ವ್ಯೂ ನೋಡು ಗುರು. ಹೋಗೋಣ, ಹೋಗ್ಲಾ? ಅಯ್ಯೋ ನಕ್ಕನ್ ಏನ್ ಗುರು ಇದು, ಕ್ರೇಜಿ. ಅಲ್ಲಿ ನೋಡು ಗುರು, ಡಾಗ್ ಮಾತ್ರ ಸೈಕ್ ಗುರು. ಏನ್ ಸಗಲ ಕಾಣ್ತಿದ್ಯೋ ಅದು. ಸಿಂಚಿ ಫೋನಲ್ಲಿ ತೋರಿಸ್ತೀನಿ ರೀ ನಿಮಗೆ, ಕ್ಯಾಮ್ರಲ್ಲ ವ್ಯೂ ನೋಡಿ. ಶಶಿ ರೈನ್ ಕೋಟ್ ತೆಗಿಯೋಣ. ಸೈಕ್ ವ್ಯೂ ಎಲ್ಲ ಇಲ್ಲೇ ಇದ್ದಾರೆ. ಇವಾಗ ನೋಡೋಣ, ಆದರೆ ಪರಿಚಯ ಮಾಡ್ಕೊಡ್ತೀನಿ, ಇಲ್ಲ ರಾತ್ರಿ ಪರಿಚಯ ಮಾಡ್ಕೊಡ್ತೀನಿ. ಇಲ್ಲಿ ನೋಡಿ ಗಾಡಿ 390 ನಂದು, ಶಾಂಬ್ರದು 850, MT-15 ಬಾಸ್ದು 250. ಇವಂದು. ಶಾಶಿ ಅವರೇ, ನಿಮ್ಮ ಸಮಸ್ಯೆ ಏನು ಅಂತ ಒಂದು ಸ್ವಲ್ಪ ಹೇಳ್ಬೋದಾ ನಮಗೆ? ದಯವಿಟ್ಟು ನಿಮ್ಮ ಸಮಸ್ಯೆ ಹೇಳ್ತೀರಾ ಸ್ವಲ್ಪ? ಬಾಯಿಗೆ ಸರಿ ಮಾಡ್ಕೊಡಿ ಈಗ ಬೇಗ. ಸಿಗ್ತಿಲ್ವ ನೆಟ್ವರ್ಕು?